ಎಲ್ರಿಗೂ ನಮಸ್ಕಾರ. ಲಾಗಿನ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಮಂಜೇಶ್. ವೀಕ್ಷಕರೇ, ನನ್ನ ಎಲ್ಲ ಸಮಸ್ತ ವೀಕ್ಷಕರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಬೇವು ಬೆಲ್ಲ ತಿಂದು ಎಲ್ಲ ಒಳ್ಳೆ ಮಾತಾಡೋಣ ಅಂತ ಹೇಳ್ತಾ ಇವತ್ತು ಮೂವಿ ಟೈಮಲ್ಲಿ ನಾವು ಇವತ್ತಿದ್ದೀವಿ. ಲವ್ ಮಾಕ್ಟೇಲ್ 3 ಕನ್ನಡ ಸಿನಿಮಾ. ಡಾರ್ಲಿಂಗ್ ಕೃಷ್ಣ ಅವರು ಪ್ರೊಡ್ಯೂಸರ್, ಅಂದರೆ ಅವರೇ ನಟನೆ ಮಾಡಿರುವಂತಹ ಚಿತ್ರ ಇವತ್ತು ತೆರೆ ಕಂಡಿದೆ. ಹಾಗೆ ಲವ್ ಮಾಕ್ಟೇಲ್ 1, ಲವ್ ಮಾಕ್ಟೇಲ್ 2 ಸೂಪರ್ ಹಿಟ್ ಆದಂತಹ ಮೂವಿಗಳು. ಈಗ ಲವ್ ಮಾಕ್ಟೇಲ್ 3 ರಿಲೀಸ್ ಆಗಿದೆ. ಇನ್ನೇನೋ ಕೆಲವೇ ಕ್ಷಣಗಳಲ್ಲಿ ಮೂವಿ ಬಿಡ್ತಾ ಇದೆ. ಪ್ರೇಕ್ಷಕರು ಈ ಮೂವಿ ಬಗ್ಗೆ ಏನಂತ ಹೇಳ್ತಾರೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಚೆನ್ನಾಯ್ತಾ? ಏನು ಇಷ್ಟ ಆಯ್ತು ಮೂವಿಲಿ? ಚೆನ್ನಾಗಿತ್ತು. ಮೇಡಮ್, ಏನು ಇಷ್ಟ ಆಯ್ತು ಮೂವಿಲಿ? ಚೆನ್ನಾಗಿದೆ. ಎಲ್ಲ ಕಾನ್ಸೆಪ್ಟ್ಸ್ ಚೆನ್ನಾಗಿದೆ. ಹೇಗಿತ್ತು ಸರ್ ಮೂವಿ? ಚೆನ್ನಾಗಿ ಇಷ್ಟ ಆಯ್ತಾ ಮೂವಿ? ಸರ್, ಹೇಗಿತ್ತು ಮೂವಿ ಲವ್ ಮಾಕ್ಟೇಲ್ 3? ಒಳ್ಳೆ ಮೂವಿ, ತುಂಬ ಚೆನ್ನಾಗಿದೆಯಾ? ಹೇಗಿತ್ತು ಮೂವಿ ಲವ್ ಮಾಕ್ಟೇಲ್ 3? ತುಂಬ ಎಮೋಷನಲ್ ಕನೆಕ್ಟ್ ಆಗಿದೆ. ಯಾವ ಚೆನ್ನಾಗಿದೆ. ಅಂದ್ರೆ ಲವ್ ಮಾಕ್ಟೇಲ್ 1ಗೂ ಲವ್ ಮಾಕ್ಟೇಲ್ 2ಗೂ ಡಿಫ್ರೆನ್ಸ್ ಏನು ಇದಕ್ಕೆ ಲವ್ ಮಾಕ್ಟೇಲ್ 3ಗೂ? ಇಲ್ಲ, ಮೂರು ಚೆನ್ನಾಗಿದೆ. ಓಕೆ. ತುಂಬ ಅಲ್ಟಿಮೇಟ್ ಆಗಿದೆ. ಕಳು ಬಂತ? ತುಂಬಾ ಯಾಕೆ ಕೃಷ್ಣ ಅವ್ರು ಯಾವಾಗಲೂ ನಡೆಸ್ತಾರಲ್ಲ ಎಲ್ಲ? ತುಂಬಾ ಚೆನ್ನಾಗಿತ್ತು. ಎವ್ರಿವನ್ ಯು ಶುಡ್ ವಾಚ್. ಥ್ಯಾಂಕ್ ಯು. ಸರ್, ಹೇಗಿತ್ತು ಸರ್ ಮೂವಿ? ಚೆನ್ನಾಗಿದೆಯಾ? ತುಂಬಾ ಅಳ್ತಾ ಇದ್ದೀರಾ? ಅಳು ಬರುತ್ತೆ. ಯಾಕೆ ಕೃಷ್ಣ ಅವ್ರು ಎಲ್ಲ ಮೂವಿ ನಡೆಸ್ತಾರಲ್ಲ? ಅವ್ರನ್ನೇ ಕೇಳಬೇಕು. ಚೆನ್ನಾಗಿದೆ ಸರ್, ಚೆನ್ನಾಗಿದೆ. ಸಕ್ಕದಾಗಿದೆ. ಸೂಪರಾ? ಸೂಪರ್. ಒಂದೇ ನಂಬರ್. ಓಕೆ. ಹೌದಾ? ಚೆನ್ನಾಗಿತ್ತು. ಚೆನ್ನಾಗಿತ್ತಾ? ಓಕೆ. ಹೇಗಿತ್ತು ಮೂವಿ? ತುಂಬಾ ಎಮೋಷನಲ್ ಆಗಿತ್ತು ಮತ್ತೆ ಚೆನ್ನಾಗಿತ್ತು. ಲವ್ ಮಾಕ್ಟೇಲ್ 1, ಲವ್ ಮಾಕ್ಟೇಲ್ 2, ಈಗ ಲವ್ ಮಾಕ್ಟೇಲ್ 3, ಮೂರಕ್ಕೂ ಡಿಫ್ರೆನ್ಸ್ ಏನು? ಮೂರು ಡಿಫ್ರೆಂಟ್. ನಾನು ಅಷ್ಟೊಂದು ನೋಡಿಲ್ಲ, ಇದೆ ಫಸ್ಟ್ ಟೈಮ್ ನೋಡಿ. ಓಕೆ. ಹೇಗಿತ್ತು ಮೂವಿ? ತುಂಬಾ ಚೆನ್ನಾಗಿದೆ. ಅಳ್ತಿದ್ದೀರಾ? ಹೌದು, ಯಾಕೆ? ಎಮೋಷನ್ ಇದೆ. ತಂದೆ ಮಗಳು ಬಾಂಧವ್ಯ ಆಗಿರ್ಬೋದು, ಹಾಗೆ ನಿಧಿನ ನೆನಪಲ್ಲೇ ಕೊನೆವರೆಗೂ ಯಾವ ಥರ ಇರ್ತಾರೆ. ಫಿಲಮ್ ತುಂಬಾ ಚೆನ್ನಾಗಿದೆ. ಅಷ್ಟೇ, ಎಮೋಷನ್, ನಗು ಎಲ್ಲದನ್ನು ಮಿಕ್ಸ್ ಸಾಕಾಗಿದೆ. ಡಾರ್ಲಿಂಗ್ ಕೃಷ್ಣ ಅವ್ರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಮೂವಿ ತುಂಬಾ ಚೆನ್ನಾಗಿದೆ. ದಿಸ್ ಇಸ್ ದ ಬೆಸ್ಟ್. ಥ್ಯಾಂಕ್ ಯು. ಸರ್, ಹೇಗಿತ್ತು ಮೂವಿ? ಒಂದ್ಸತಿ ನೋಡ್ಬೋದು ಸರ್. ಯಾಕೆ ಸರ್? ನೋಡಿ ಸರ್, ಆಮೇಲೆ ಹೇಗಿತ್ತು ಮೂವಿ? ಚೆನ್ನಾಗಿತ್ತಾ? ಹೇಗಿತ್ತು? ತುಂಬ ಚೆನ್ನಾಗಿತ್ತು. ಫುಲ್ ಫ್ಯಾಮಿಲಿ ಬಂದು ನೋಡೋಂಥ ಲವ್ ಮಾಕ್ಟೇಲ್ 1ಗೂ ಲವ್ ಮಾಕ್ಟೇಲ್ 2, ಈಗ ಲವ್ ಮಾಕ್ಟೇಲ್ 1, ಲವ್ ಮಾಕ್ಟೇಲ್ 2 ಅವ್ರ ಸ್ಟೋರಿ. ಇದು ಅವರು ಮತ್ತೆ ಅವ್ರ ಮಗಳಿರೋ ಸ್ಟೋರಿ. ಇದು ತುಂಬ ಚೆನ್ನಾಗಿದೆ ಮೂವಿ. ತುಂಬ ಚೆನ್ನಾಗಿ ಇಷ್ಟ ಆಯಿತು. ಡಾರ್ಲಿಂಗ್ ಕೃಷ್ಣ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಈ ಥರ ಇನ್ನೂ ಮೂವೀಸ್ ಮಾಡಿ ನಾವು ಬಂದು ನೋಡ್ತೀವಿ. ಚೆನ್ನಾಗಿದೆ. ಇದು ಹಿಟ್ ಆಗುತ್ತಾ ಮೂವಿ? 100% ಹಿಟ್ ಆಗಿದೆ. ಹೇಗನ್ನಿಸ್ತಾರೆ ಮೂವಿ? ತುಂಬ ಚೆನ್ನಾಗಿದೆ. ಏನು ಇಷ್ಟ ಆಯ್ತು ಮೂವಿಲಿ? ತುಂಬ ಚೆನ್ನಾಗಿದೆ. ಅಪ್ಪ ಮಗಳು ಬಾಂಡಿಂಗ್ ಇಷ್ಟ ಆಯಿತು. ಇನ್ಸೆಕ್ಯೂರ್ ಫೀಲ್ ಆಗದೆ ಸೆಕ್ಯೂರ್ ಫೀಲ್ ಆಗಿ ಅದನ್ನೇ ಫೀಲ್ ಮಾಡಿಕೊಂಡು ಮಗಳೇ ಅಪ್ಪಂಗೆ ಎಲ್ಲ ಅಂತ ಸೂಪರ್ ಆಗಿದೆ ಮೂವಿ. ಇದರಲ್ಲೂ ನಿಧಿಮಾನ ತೋರಿಸಿದಾರಾ? ಅವ್ರ ಮಗಳೇ ನಿಧಿಮಾ. ಓಕೆ. ಅವ್ರ ಮಗಳ ಹೆಸರೇ ನಿಧಿಮಾ ಅಂತ? ಹೌದು. ಥ್ಯಾಂಕ್ ಯು ಮೇಡಮ್. ಏನು ಇಷ್ಟ ಆಯ್ತು ಮೂವಿಲಿ? ಹೆಲೋ, ಹ್ಯಾಪಿ ಯುಗಾದಿ ಹೇಳಬೇಕು. ಥ್ಯಾಂಕ್ ಯು. ಸೇಮ್ ಟು ಯು. ಕೈ ಕೊಡಿ. ಸೂಪರ್. ಥ್ಯಾಂಕ್ ಯು. ಐಸ್ ಕ್ರೀಮ್ ತಿಂದ ಫುಲ್ ಕೋಲ್ಡ್ ಆಗ್ಬಿಟ್ಟಿದೆ. ಓಕೆ, ಸೂಪರ್. ಮೇಡಮ್, ಹೇಗಿತ್ತು ಮೂವಿ? ಮೂವಿ ತುಂಬ ಚೆನ್ನಾಗಿತ್ತು ಸರ್. ಏನು ಇಷ್ಟ ಆಯ್ತು ಮೂವಿ? ಅದೇ ತಂದೆಯ ಮಗಳ ಬಾಂಡಿಂಗು. ಸುಷ್ಮಾನ್ ಬೇಬಿ ಶವರಲ್ಲಿ ಸುಷ್ಮಾ ಇಲ್ಲದೆ ಇರೋದು ಬೇಜಾರಾಗೋಯ್ತು ನಮಗೆ. ಅಳು ಬಂತ ಮೂವಿಲಿ? ಹಾಂ, ಲೈಟಾಗಿ. ಯಾಕೆ ಡಾರ್ಲಿಂಗ್ ಕೃಷ್ಣ ಅವ್ರು ಅಳಿಸ್ತಾರಲ್ಲ ಎಲ್ಲರೂ? ಥೀಮ್ ಹಂಗೆ ಇತ್ತು ಸರ್. ಓಕೆ. ಡಾರ್ಲಿಂಗ್ ಕೃಷ್ಣ ಅವ್ರಿಗೆ ಹೇಳೋದಕ್ಕೆ ಇಷ್ಟಪಡ್ತೀರಾ? ಅವರಿಗೆ ಲವ್ ಮಾಕ್ಟೇಲ್ 4 ಬರಲಿ ಅಂತ ಆಸೆ ಪಡ್ತೀವಿ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೊ ಮಚ್. ಬಾಯ್. ಥ್ಯಾಂಕ್ ಯು. ಹೇಗಿತ್ತು ಸರ್ ಮೂವಿ? ತುಂಬ ಚೆನ್ನಾಗಿತ್ತು. ಈ ತಂದೆ ತಾಯಿ ಮಕ್ಕಳು ಮೀನ್ಸ್ ಫ್ಯಾಮಿಲಿ ಇರ್ತಾರಲ್ಲ ಅಂಥವ್ರಿಗೆ ತುಂಬ ಅಳು ಬರ್ಸ್ತದೆ. ತುಂಬ ಚೆನ್ನಾಗಿತ್ತು ಸರ್. ಲವ್ ಮಾಕ್ಟೇಲ್ 1, ಲವ್ ಮಾಕ್ಟೇಲ್ 2, ಈಗ ಲವ್ ಮಾಕ್ಟೇಲ್ 3, ಅವೆರಡಕ್ಕೂ ಇದನ್ನ ಕಂಪೇರ್ ಮಾಡಿದ್ರೆ ಹೇಗಿದೆ ಮೂವಿ? ಲವ್ ಮಾಕ್ಟೇಲ್ 1 and 2ಗಿಂತ ಇದು ಹೆವಿ ಡಿಫ್ರೆನ್ಸ್ ಇದೆ. ಮೀನ್ಸ್ ಯಾಕಂದರೆ ಮಗಳು ಫೀಲ್ಸು, ಅದು ಲವ್ ಫೀಲ್ಸು. ಇದು ತುಂಬ ಚಿಕ್ಕ ಮಗುವಿಂದ ತನ್ನ ತಂದೆ ಹೆಂಗೆ ಬೆಳೆಸ್ಕೊಬರ್ಬೇಕು ಅದಕ್ಕಿಂತ ಹೆಚ್ಚಾಗಿ ಬೆಳೆಸ್ಕೊಬಂದಿದ್ದಾನೆ. ತುಂಬ ಚೆನ್ನಾಗಿದೆ. ಓಕೆ ಸರ್, ಫೈನಲಿ ಡಾರ್ಲಿಂಗ್ ಕೃಷ್ಣ ಅವರಿಗೆ ಸರ್ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸರ್, ತುಂಬ ಚೆನ್ನಾಗಿ ಮಾಡ್ತಿದ್ದೀರಾ. ಹಿಂಗೆ ನಿಮ್ಮ ಕೆರಿಯರ್ ಹಿಂಗೆ ಬಿಲ್ಡ್ ಮಾಡ್ಕೊಂಡು ಹೋಗಿರಿ. ತುಂಬ ಚೆನ್ನಾಗಿದೆ. ಥ್ಯಾಂಕ್ಸ್. ಥ್ಯಾಂಕ್ ಯು.